ಸಂಘದ ಮೂಲ ಮಂತ್ರ ಸಹನಾ ಭವತು, ಸರ್ವೇ ಜನ ಸುಖಿನೋ ಭವಂತು. ಅಕಾರ ಉಕಾರ ಮಕಾರ ಓಂಕಾರ ನಿಮ್ಮ ಧ್ವಜ. ಕೇಸರಿ ಜ್ಞಾನ ಮತ್ತು ತ್ಯಾಗದ ಹೆಸರು. ಕೇಸರಿ ಅಂದರೆ ಸೂರ್ಯ, ಸೂರ್ಯನ ಶಿಷ್ಯ ಯಾರು? ಹನುಮಂತ. ಅವ ಕೇಸರಿ ನಂದನ. ಈ ಧ್ವಜ ಗೊತ್ತಿರಬೇಕಲ್ಲ. ಹಾಗಾಗಿ ವರ್ಷ ಈ ಪ್ರೋಗ್ರಾಮನ್ನು ಮಾಡಿ ಇವತ್ತಿಗೆ ನಿಲ್ಲಬೇಡಿ. ಸಂಘದಲ್ಲಿ ಹಿಂದೆ ಡಾಕ್ಟರ್ ಜಿ ಅಗ್ನಿ ಉಪಾಸನೆಯಿಂದ ಈ ಸಂಘವನ್ನು ಹುಟ್ಟಾಕಿದ್ರು. ಮಂತ್ರ ಯಾವುದಂದ್ರೆ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದೀಹಿಯನ್ನು ಬುದ್ಧಿಯಿಂದ ಶುರು ಮಾಡಿದ್ರು, ಯಾವ ದೇವರ ವಿಗ್ರಹದಿಂದ ಶುರು ಮಾಡಿಲ್ಲ. ಅಗ್ನಿ ಎಂಬ ಬೆಳಕಿಂದ ಶುರು ಮಾಡಿದ್ರು. ಪಂಚಭೂತಗಳಲ್ಲಿ ಮೇಲ್ಮುಖವಾಗಿ ಹರಿಯುವುದು ಅಗ್ನಿ ಮಾತ್ರ. ಹಾಗಾಗಿ ಸನಾತನ ಧರ್ಮ ಶುರು ಮಾಡ್ತಾ ದತ್ತಾತ್ರೇಯರು ಮತ್ಸ್ಯೇಂದ್ರನಿಗೆ ಅಗ್ನಿಯನ್ನು ಕೊಟ್ಟರು. ಪರಶುರಾಮರ ಅದೇ ಅಗ್ನಿಯನ್ನ ಕದ್ರಿಯ ನಾಥಪಂಥದ ಅಗ್ನಿಯಲ್ಲಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ದತ್ತಪಂಥದಲ್ಲೂ ಧುನಿ ಅಂತ ಹೇಳಿ ಅಗ್ನಿ. ಇವತ್ತು ಯಾವ ಪರಶುರಾಮರ ಹಚ್ಚಿದ ಬೆಂಕಿ ಬಾರಿ ಧರ್ಮದ ಬಗ್ಗೆ ಹೀಯಾಳಿಸೋರಿಗೆ ನಂದೊಂದು ಪರೀಕ್ಷೆ ಉಂಟು. ಕದ್ರಿ ಮಠದಲ್ಲಿರೋ ಅಗ್ನಿಯನ್ನು ಆರಿಸಿ ನೋಡು ತಾಕತ್ತಿದ್ರೆ ಯಾವ ಎನರ್ಜಿ ಉರಿಸ್ತಾ ಉಂಟು ಅದನ್ನ ಗೊತ್ತಾ? ಹಾಸನಾಂಬದಲ್ಲಿ ಉರಿತಾ ಇರೋ ದೀಪಕ್ಕೆ ಇವರೇನು ಎಣ್ಣೆ ಹಾಕದವರಿಲ್ಲ. ಪುರಿಯಲ್ಲಿ ಹಾರಾಡ್ತಿರೋ ಪ್ರಕೃತಿಗೆ ಗಾಳಿಗೆ ಉಲ್ಟ ಹಾರುತ್ತಾ ಇರೋ ಧ್ವಜ ಗಾಳಿಗೆ ತಿರುಗಿ ನಿಲ್ಲುತ್ತೆ ಅಂದ್ರೆ ಇದು ಸನಾತನದ ತಪಸ್ಸು, ಧರ್ಮದ ತಾಕತ್ತು. ಒಂದು ಸಾಕ್ಷಿ. ಇನ್ನೊಂದು ಅವ್ರು ಹೇಳಿದ್ರು, ತಿರುಚೆಂದೂರು ಊರೆಲ್ಲ ಸುನಾಮಿ ಬಂತು, ಊರವರೆಲ್ಲ ಬೇನಾಮಿ ಆದ್ರು. ಅದಿರ್ಲಿ, ಸುಬ್ರಹ್ಮಣ್ಯನ ಬಾಗಿಲನ್ನು ಸಮುದ್ರ ದಾಟ್ಲಿಲ್ಲ. ಅದು 5 ಅಡಿ ಹಿಂದೆ ಹೋಯ್ತು. ಇಡೀ ಜಗತ್ತದನ್ನು ನೋಡಿತ್ತು. ಸ್ಕಂದ ಅಂದ್ರೆ ದೇವಸೇನಾಧಿಪತಿ ಅಂತ, ಶಕ್ತಿ ಹಸ್ತ ಅವನು. ಅವನ ಶಕ್ತಿ ಮುಂದೆ ಸಮುದ್ರ ನಿಶಕ್ತಿ. ಯಾಕೆ ಹೇಳದೆ? ಇನ್ನೂ ಬಂದೆ. ಶೃಂಗೇರಿ ಅಲ್ವಾ ಇಲ್ಲಿ ಋಷ್ಯಶೃಂಗರ ತಪಸ್ ಮಾಡಿದ್ದು ಜಾಗ. ಜಿಂಕೆ ಗರ್ಭದಿಂದ ಯೋಗಿಯ ವೀರ್ಯ ಹುಟ್ಟೋ ತಾಕತ್ತೇನಾರಿದ್ರೆ ಅದು ಸನಾತನ ಧರ್ಮದ ತಾಕತ್ತು, ತಪಸ್ಸಿಂದ. ಪುರುಷ ಪ್ರಕೃತಿ ಸಂಯೋಗವೇ ಆಗದೆ ಜಲದಲ್ಲಿ ತಪು ರೇತಸ್ಸೋಗಿ ಜಿಂಕೆ ಕುಡಿದು ಋಷಿಯಾಗಿ ಹುಟ್ಟಿ ರಾಮನ ಹುಟ್ಟಿಗೆ ಕಾರಣ ಆದ ದೇಶ ನಮ್ಮ ಶೃಂಗೇರಿ. ನಮಗೆ ಗೊತ್ತಿರಬೇಕಲ್ಲ, ರಾಮ ಬರ್ಲಿಕ್ಕೊಬ್ಬ ಎಲ್ಲಿಂದ ಬಂದಂತೆ ಋಷ್ಯಶೃಂಗರಿದೆ ಅಲ್ವಾ? ಯಾವ ಸೈನ್ಸ್ ಅಂತೆ ಈಗಿನ IVF ಅಡ್ಡ ಮಲ್ಲಿಗೆ ಆಗಿದೆ. ಋಷಶೃಂಗರ್ ಹುಟ್ಟು IVF ಚಾಲೆಂಜ್ ಒಂದಾಯ್ತಾ? ಅಂತ ಸೂರ್ಯನ ಪ್ರಭೆ ಇರುವ ಧರ್ಮ ಇದು. ಇದಕ್ಕೆ ಹುಟ್ಟಾಕದವರು ಅಂತ ಯಾರಿಲ್ಲ. ಎಲ್ಲ ಧರ್ಮಕ್ಕೂ ಹುಟ್ಟಾಕಿದ ಡೇಟ್ ಇದೆ, ಪ್ರವಾದಿಗಳಿದ್ದಾರೆ. ತಪ್ಪಲ್ಲಪ್ಪ, ಅವರವರ ಧರ್ಮದಲ್ಲಿ ಅವರಿದ್ದಾರೆ. ನಾವು ನಮ್ಮ ಧರ್ಮವನ್ನ ಸರಿ ಇಟ್ಕೊಳ್ಳದ ಹಣೆ ಬರಕ್ಕೆ ಆ ಧರ್ಮದವ್ರು ಒಳಗೆ ಬಂದ್ರು. ಎಲ್ಲಾ ರಾಜರು ಜಾತೀಯತೆಯಲ್ಲಿ ಹೋರಾಡಿ ಸಿಂಹಾಸನದ ಆಸೆಯಲ್ಲಿ ಚೇರ್ ಪಕ್ಷ ಕಟ್ಲಿಕ್ಕೆ ಹೋಗಿ ಬ್ರಿಟಿಷರನ್ನ ವಾಸ್ಕೋಡಿಗಾಮನ್ನ ಅವನು ವಾಸನೆ ಹಿಡಿದು ಬಂದ. ಅದಕ್ಕೆ ಅವನು ವಾಸ್ಕೋಡಿಗಾಮ. ಇಲ್ಲಿ ಕುಸ್ತಿ ಆಗ್ತಿದೆ, ತೆರೆದಿದೆ ಮನೆ, ನೀ ಬಾ ಅತಿಥಿ. ಈಗಷ್ಟೇ ಅವರು ಹೇಳಿದ್ರು, ಧರ್ಮಕ್ಕೆ ರಾಜಕಾರಣ ತರಬೇಡಿ ಅಂತ. ಖುಷಿ ಆಯ್ತು, ಅದು ಅನುಭವದ ಮಾತು. ತಂದಿದ್ದ ಫಲ ಇದೆಲ್ಲ ಆಗಿದೆ. ಹಾಗಾಗಿ ಸಂಘ ಅಂದ ತಕ್ಷಣ ವೋಟ್ ಬ್ಯಾಂಕ್ ಅಂತ ಒಂದು ಕಡೆ ಇಷ್ಟು ವಾದ ಇದೆ. ಅದರ ಹಿಂದೆ ಎಷ್ಟೋ ಜನ ಭಗವತ್ಪಾದರ ಹಾಗೆ ಚಪ್ಪಲಿ ಇಲ್ದೆ ಪರಿವ್ರಾಜಕರ ಥರ ಪೂರ್ಣಾವಧಿ ಕಾರ್ಯಕರ್ತರು, ಕೇದಿರಾಯನ ಹಾಗೆ, ಸುಧೀರ್ಜಿ ಹಾಗೆ, ಮುರಳೀಧರರ ಹಾಗೆ, ದತ್ತಾತ್ರೇಯ ಹೊಸಬಾಳ್ರ ಹಾಗೆ, ಭಾಗವತರ ಹಾಗೆ ನಿರಂತರ ರುದ್ರಾಭಿಷೇಕ ಇವತ್ತು ಮಾಡ್ತಾರೆ ಪಾಪ ಅವರು. ನಿರಂತರ ಜಗತ್ತಲ್ಲಿ ರುದ್ರಾಭಿಷೇಕ ತಪ್ಪಿಸ್ದೇ ಇರೋ ಯಾರೊಬ್ರು ವ್ಯಕ್ತಿ ಇದ್ರೆ ಸನ್ಯಾಸಿಗಳನ್ನು ಬಿಟ್ಟು, ಅದು ನಿಮ್ಮ ಮೋಹನ್ ಭಾಗವತ್. ಎಲ್ಲ ಗೊತ್ತಿರ್ಲಿ ಅಂತ ಹೇಳಿ ಸ್ವಂತಕ್ಕೆ ಮಾಡ್ತಿಲ್ಲ ಅವರು, ಲೋಕಕ್ಕೋಸ್ಕರ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳ್ತೀನಿ, ನೆಕ್ಸ್ಟ್ ರುದ್ರ ಮಂತ್ರಕ್ಕೆ ಬರ್ತೀನಿ ಅಲ್ವಾ. ಕೋಡಬಳೆ ಕಥೆಯನ್ನು ಶುರು ಮಾಡೋಣ ಅಂತ ಅಲ್ವಾ. ಕೋಡಬಳೆ ಕಥೆಯನ್ನು ಶುರು ಮಾಡಬೇಕಿತ್ತು, ಮಾಡದೆ. ಈ ಬರಗೆಟ್ಟು ಒಂದಿಷ್ಟು ಜನ ಇರ್ತಾರೆ. ಈ ಬರಗೆಟ್ಟ ಒಂದು ಹೆಸರು ನಮ್ಮ ಹಳ್ಳಿ ಭಾಷೆಯಲ್ಲಿ. ಈ ಬರಗೆಟ್ಟವರೆಲ್ಲ ತಿನ್ನೋದೇನಂದ್ರೆ ಬರ್ಗರು ಅಂತ, ಮೈದೆ ಹಿಟ್ಟು. ಯಾವುದನ್ನ MBBS ಅವರು ಕಿತ್ತು ಬಿಸಾಕಿದ್ರು ವಿಷ ಅಂತ ಹೇಳಿ, ಯಾವುದನ್ನ ಆಯುರ್ವೇದ ತಿನ್ನಲೇಬೇಡಿ ಅಂತೂ ನಮ್ಮ ಬ್ರಿಟಿಷರು ಹೋಗ್ತಾ ಕೊಟ್ಟಿದ್ದೇನು ಬ್ರೆಡ್ ಅಂಡ್ ಜಾಮ್. ನಮ್ಮ ಮಕ್ಕಳು ಅಲ್ವಾ, ನಮ್ಮ ಮಕ್ಕಳು ಆಚೆಯೂ ಇಲ್ಲ ಈಚೆಯೂ ಇಲ್ಲ, ಮಧ್ಯ ರೋಡಲ್ಲಿ ಜಾಮ್. ಒಂದು ಕೊಡುಗೆ. ಎರಡನೇದು ಮೆಕಾಲೆ ಸಿಸ್ಟಮ್.
ನಮಗೆ ಗೋವಿಗೆ ಪೂಜೆ ಮಾಡುವಂತ ಯಾವ ಯೂನಿವರ್ಸಿಟಿಲಿ ಇಲ್ಲಿರೋ ಹೆಂಗಸರಿಗೇನು ಹೇಳಿಕೊಡ್ಲಿಲ್ಲ. ಕಾನ್ವೆಂಟಲ್ಲೂ ಹೇಳಿಕೊಟ್ಟಿದ್ದಲ್ಲ, ಶಾಲೆಯಲ್ಲೂ ಹೇಳಿಕೊಟ್ಟಿದ್ದಲ್ಲ, ಮಾಡ್ತಾರೆ. ನಮ್ಮನೆ ಗೌರಿ ಹಸು ಅಂತ ಹೇಳಲ್ಲ ಅವರು, ಪ್ರಾಣಿ ಎಂದಿಲ್ಲ. ನಮ್ಮ ಹಾಗೆ ಅದೊಂದು ಜೀವ. ಮೊದಲು ಅಡಿಗೆ ಮನೆ ಪಕ್ಕದಲ್ಲಿ ಕೊಟ್ಟಿಗೆ ಇತ್ತು ನನ್ನ ಅಜ್ಜಿ ಕಾಲದಲ್ಲಿ. ಈಗೇನಾಯ್ತು, ಕೊಟ್ಟಿಗೆ ಕಳೆದೋಯ್ತು ಸಿಟಿಗಳಲ್ಲಿ. ಹಳ್ಳಿ ಕಡೆ ಚೂರು ದೂರದಲ್ಲಾಯ್ತು. ಅಲ್ಲಿ ಗೌರಿಯ ಮೊಮ್ಮಗಳಿದ್ದಾಳೆ, ಗೌರಿ ಇಲ್ಲ, ಗೌರಿಯ ತಾಯಿ ಇಲ್ಲ. ಎಲ್ಲೋಗಿದೆ? ಒಂದು ಡೌರಿಗೆ ಹೋಗಿದೆ, ಇನ್ನೊಂದು ವಯಸ್ಸಾಯ್ತು ಅಂತ ಕಟ್ ಮಾಡ್ಲಿಕ್ಕೆ ಹೋಗಿದ್ದು. ಅವರು ದನ ಮಾರಿದ್ರು ಸರಿಯಪ್ಪ, ದನ ಕೊಟ್ಟಿದ್ಯಾರು? ಕೇಳ್ಬೋದು, ಹಾಗಾದ್ರೆ ಹೆತ್ತು ತಾಯಿಯನ್ನು ವಯಸ್ಸಾದ್ಮೇಲೆ ಕಡಿತೀರಾ ಅಂತ ಹೇಳಿ. ಈ ಹಸುವನ್ನಾದ್ರೂ ಒಂದು ದಿನ ಕಡಿದ್ವಿ ನಾವು. ಆ ವಯಸ್ಸಾದವರನ್ನ ಉಳುವೆ ಹತ್ರ ವೃದ್ಧಾಶ್ರಮ ಇದೆ. ಯಾವ ತಂದೆಯ ಮಾತಿಗೋಸ್ಕರ ವಿಡಂಬಕರಿಗೆ ಬೇಜಾರಾಗಬಾರ್ದು ಅಂತ ಋಷ್ಯಶೃಂಗರು ಸೀದ ಹೋಗಿ ಕಿಗದೆಲ್ಲ ಕೂತರು. ಆ ಊರಲ್ಲಿ ತಂದೆ ತಾಯಿಯೇ ಬಾರಾಗಿ ತಗೊಂಬಂದು ಅಲ್ಲಿ ವೃದ್ಧಾಶ್ರಮದಲ್ಲಿ ಇಟ್ಟಿದ್ವಿ. ನೀನು ಇದು ಹೊಸ್ತಲ್ಲ, ಇದನ್ನು ಕಡಿಲಿಕ್ಕೆ ಬಿಡ್ಲೇಬೇಕಲ್ಲ ಅಲ್ವಾ? ಎರಡನೇದಾಯ್ತು. ಮೂರನೇದು ಎಲ್ಲ ದೀಪ ಹಚ್ಚಿ ಭಜನೆ ಮಾಡಿ ಅಂತೆಲ್ಲ ಮಾಡ್ತಿದಾರಪ್ಪ. ಭಜನೆ, ಚಿನ್ನದ ರೇಟ್ ಎಷ್ಟಾಯ್ತು, ಚಿನ್ನದ ರೇಟ್ ಎಷ್ಟಾಯ್ತು, ಒಂದು ಭಜನೆ ಆಯ್ತು. ಗಂಡಸರ ಭಜನೆ, ಅಡಿಕೆ ರೇಟ್ ಎಷ್ಟಾಯ್ತು, ಅಡಿಕೆ ರೇಟ್ ಎಷ್ಟಾಯ್ತು, ಅಡಿಕೆ ರೇಟ್ ಎಷ್ಟಾಯ್ತು, ಹಸಕ್ಕೆ ಎಷ್ಟು ಅಂತ ಇನ್ನೊಂದೆಂತ ಉಂಟಲ್ಲಮ್ಮ ಅಂತ ರತ್ನಾಕರ, ಗೊರಬಲಿಗೆ ಎಷ್ಟು, ಬೆಟ್ಟೆಗೆ ಎಷ್ಟು ಅಲ್ವಾ? ಈಗ ಬೆಟ್ಟ ಆಗಿದೆ ದೇಶ. ಒಂದಿಷ್ಟು ಜನ ಆದ್ರೂ ಬ್ಯುಸಿ. ನಮ್ಮ ನಾವೆಲ್ಲ ಜೈ ಶ್ರೀರಾಮ್ ಹುಡುಗರು ಒಂದಿಷ್ಟು ಜನ ಇದ್ದಾರೆ. ನಾವು ಕೇಳುದು 6:30 ತನಕ ಈ ವಾಯ್ಸ್ ಎಲ್ಲ ಉಂಟು, 8:30 ಮೇಲೆ ಎಲ್ಲಿದೆ ವಾಯ್ಸ್ ಅಂತ. ಇದು ಅವರವರಿಗೆ ಕೇಳಿಕೊಳ್ಳಿ. ಅವ್ರು ಹೇಳಿ ಜೈ ಜೈ ರಾಮ್ ಸೀತಾರಾಮ್ ಅಂತ 8 ಬಾರಿ ಹೇಳಬಾರ್ದು. ನಮ್ಮ ಹುಡುಗರಿಗೆ ಜೈಶ್ರೀ ನಂಬರ್ 8 ಇದೆ ಅವ್ರ ಹತ್ರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.